ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ, ಚಿಕ್ಕದನ್ನೇ ನಾವು ತಡ್ಕೊಳ್ಳುವಂತಹ ಶಕ್ತಿ ಇಲ್ಲ, ಇನ್ನು ದೊಡ್ಡದನ್ನು ನಿಜವಾಗ್ಲೂ ನಾವು ತಡ್ಕೊಳ್ತೀರಾ? ಚಿಕ್ಕದನ್ನೇ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ, ದೊಡ್ಡದನ್ನ ನಿಜವಾಗ್ಲೂ ತಡ್ಕೊಳ್ತೀರಾ? ಸಾಧ್ಯವಿಲ್ಲ. ಉದಾಹರಣೆಗೆ ಏನಕ್ಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಸಮಸ್ಯೆಗಳಲ್ಲಿ 4 ವಿಧ: ಸಣ್ಣದು, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರೋದು. ಚಿಕ್ಕದು, ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ. ನೀವು 2nd ಫ್ಲೋರಲ್ಲೋ 3rd ಫ್ಲೋರಲ್ಲೋ ಮನೆ ಮಾಡಿರ್ತೀರ. ಎಲ್ಲ ಸಾಕ್ಸ್ ಹಾಕ್ಕೊಂಡ್ರಿ, ಶೂ ಹಾಕ್ಕೊಂಡ್ರಿ, ನಿಮ್ಮ ಬ್ಯಾಗ್ ಎತ್ಕೊಂಡ್ರಿ, ಕೆಲ್ಸಕ್ಕೆ ಹೊರಟ್ಬಿಟ್ರಿ. ಕೆಳಗಡೆ ಹೋದ್ರೆ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಬೀಗ ಬೇಕು, ಬೀಗ ಮರೆತ್ಬಿಟ್ರಿ. ಮನೇಲಿ ಹೆಂಡತಿ ಇದ್ರೆ ಅಕಸ್ಮಾತ್ ಲೇ ಇವಳೆ ಅಂತ ಕರಿತೀರಾ. ಹಂಗೆ ಕರೀಲಿಲ್ಲ ಅಂದ್ರೆ ಫೋನ್ ಮಾಡ್ತೀರಾ. ಅಕಸ್ಮಾತ್ ಫೋನ್ ಮಾಡಿ ಎತ್ತಲಿಲ್ಲ ಅಂತಂದ್ರೆ ನೀವು ಮೇಲ್ಗಡೆ ಹೋಗಿ ಕೀ ಎತ್ಕೊಂಡು ಬರ್ಬೇಕು. ಇದೊಂದು ಸಣ್ಣ ಸಮಸ್ಯೆ. ಪ್ರತಿಯೊಬ್ಬರು ಈ ಘಟನೆಯನ್ನ ಹಾದು ಹೋಗಿರ್ತಾರೆ ಖಂಡಿತವಾಗ್ಲು. ಆ ಚಿಕ್ಕದನ್ನ ನಾವು ಮೇಲೋಗಿ ಕೀ ಎತ್ಕೊಂಬರೋಕ್ಕೆ ಎಷ್ಟೊತ್ತಾಗುತ್ತೆ? ಒಂದು 5 ನಿಮಿಷ, 10 ನಿಮಿಷ ಆಗ್ಬೋದು, ಒಂದು 15 ನಿಮಿಷ ಆಗ್ಬೋದು. ಈ ಕೆಲಸ ಮಾಡೋದಕ್ಕೆ ನಾವು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತೀವಿ. ಎಂತ ಕೆಲಸ ಆಯ್ತು, ಮರ್ತೋಯ್ತಲ್ಲ. ಮರ್ತೋಗ್ಬಿಟ್ಟಿದೆಯಾ? ಹೋಗದ ಮೇಲ್ಗಡೆ ಎತ್ಕೊಂಬಂದ, ಮುಗ್ದೋಯ್ತು. ಜೋರಕ್ಕೆ ಕೂಗ್ದ, ಒಂದೊಂದ್ಸಲ ಜೋರಕ್ಕೆ ಕೂಗ್ದಾಗ ನಾರ್ಮಲ್ ಆಗಿ ಮಾತಾಡಿ ಗಂಟ್ಲು ಹಿಡ್ಕೊಂಡಂಗಾಗುತ್ತೆ, ಕೆಮ್ಮು ಬರ್ತದೆ. ಅಥವಾ ಮಧ್ಯಾಹ್ನನೋ ಸಂಜೆನೋ ರಾತ್ರಿನೋ ಗಂಟ್ಲು ಕಟ್ಕೊಂಡ್ಬಿಡ್ತದೆ. ಮಾರನೇ ದಿವಸ ಮಾತಾಡೋಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಜೋರಕ್ಕೆ ಹೋಗ್ಬಿಟ್ಟವನು. ಅದಕ್ಕೆ ಸೊ ಕರೆದು ಹೇಳಲಿಲ್ಲ, ಫೋನ್ ಮಾಡ್ದ, ರಿಸೀವ್ ಮಾಡಲಿಲ್ಲ. ಏನೋ ಅವ್ರು ಬಾತ್ರೂಮ್ಗೆ ಹೋಗಿರ್ತಾರೆ ಅಥವಾ ಸೈಲೆಂಟ್ ಇಟ್ಟಿರ್ತಾರೆ, ಗೊತ್ತಾಗಲ್ಲ. ನೀನೇ ಮೇಲ್ಗಡೆ ಹೋಗಿ ಎತ್ಕೊಂಡ್ಬರ್ಬೇಕು. ಇದೊಂದು ಸಣ್ಣ ಕೆಲಸ ಮಾಡಕ್ಕೆ ಆಗ್ಲಿಲ್ಲ, ಸೋಮಾರಿತನ, ಆಲಸ್ಯ, ಜಡತ್ವ ನಮ್ಮನ್ನ ಹಿಡಿದಿಡಿತಾ ಇದೆ ಅಂತಂದ್ರೆ ಇನ್ನು ದೊಡ್ಡದನ್ನ ನಾವು ಹೇಗೆ ಬಗೆಹರಿಸ್ಕೊಳ್ತೀರಿ? ದೊಡ್ಡದಕ್ಕೆ ಹೆಚ್ಚಿನ ಗಮನ ಕೊಡ್ತೀರಿ, ಅದು ಜಲ್ದಿ ಆಗ್ಬಿಡ್ಬೇಕು ಅಂತ. ಜಲ್ದಿ ಆಗಲ್ಲ ಅದು, ಆದ್ರೆ ನಮ್ಮ ಮಾನಸಿಕವಾಗಿ ಸಿದ್ಧರಾಗ್ಬಿಟ್ಟಿರ್ತೀರಿ, ಇದು ಈಗಲೇ ಮುಗ್ದೋಗ್ಬಿಡ್ಬೇಕು, ಅದು ನನ್ನ ಕೈಯಲ್ಲಿ ಇಲ್ಲ, ಆದ್ರೂ ಮುಗ್ದೋಗ್ಬಿಡ್ಬೇಕು. ಏನೋ ಕೋರ್ಟು ಕಚೇರಿ ಕೇಸ್ ಹಾಕ್ಬಿಟ್ಟಿರ್ತಾರೆ. 1 ವರ್ಷ ಆಯ್ತು. ಕೇಸ್ಗಳು 30 ವರ್ಷ ಆದ್ರೂ ಕಂಪ್ಲೀಟ್ ಆಗದಿರೋಂಥ ಕೇಸ್ಗಳು 1, 2, 100, 1000, ಲಕ್ಷಾಂತರ ಕೇಸ್ಗಳು ಹಂಗೆ ಬಿದ್ದವೆ. ಯಾಕದಾಗೋದಿಲ್ಲ? ಇವನು ಹೇಳ್ತಾವನು 1 ವರ್ಷ ಆಯ್ತು, ನನಗಾಗ್ಲಿಲ್ಲ, 1 ವರ್ಷ ಆಯ್ತು. 30 ವರ್ಷದಿಂದ ಇರೋವೈತಲ್ಲ. ಸೊ ಪ್ರತಿ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ, ಆಲಿಸಿ. ಸಮಸ್ಯೆ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಸಮಸ್ಯೆ ಒಳಗಡೆ ಮುಳುಗ್ಬಿಟ್ಟಿರ್ತಿರಲ್ಲ, ಇದು ನಿಮ್ಮನ್ನ ಮತ್ತಷ್ಟು ನಷ್ಟ ಉಂಟು ಮಾಡುತ್ತೆ. ಇದು ನಿಮಗೆ ಜಾಸ್ತಿ ಡ್ಯಾಮೇಜ್ ಮಾಡುವಂಥದ್ದು. ಸಮಸ್ಯೆಗಳು ಡ್ಯಾಮೇಜ್ ಮಾಡಲ್ಲ, ಸಮಸ್ಯೆ ಒಳಗಡೆ ಇರ್ತಿರಲ್ಲ, ಇದು ನಿಮ್ಮನ್ನ ಡ್ಯಾಮೇಜ್ ಮಾಡುತ್ತೆ. ವಿಚಾರಗಳು ಡ್ಯಾಮೇಜ್ ಮಾಡಲ್ಲ ಮನುಷ್ಯನ. ವಿಚಾರಗಳ ಒಳಗಡೆ ನೀವು ಅದನ್ನ ಸಕಾರಾತ್ಮಕವಾಗಿ ತಗೊಳ್ತೀರಾ, ನಕಾರಾತ್ಮಕವಾಗಿ ತಗೊಳ್ತೀರಾ ವಿಚಾರಗಳನ್ನು, ಅದು ನಿಮ್ಮನ್ನ ಡ್ಯಾಮೇಜ್ ಮಾಡ್ತದೆ. ಜ್ಯೋತಿಷ್ಯ ಡ್ಯಾಮೇಜ್ ಮಾಡಲ್ಲ, ಜ್ಯೋತಿಷಿಗಳು ಡ್ಯಾಮೇಜ್ ಮಾಡ್ತಾರೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಜ್ಯೋತಿಷ್ಯ ಯಾವತ್ತೂ ಯಾರನ್ನು ಡ್ಯಾಮೇಜ್ ಮಾಡಕ್ ಸಾಧ್ಯವೇ ಇಲ್ಲ, ಆದರೆ ಜ್ಯೋತಿಷ್ಯರು ಡ್ಯಾಮೇಜ್ ಮಾಡ್ತಾರೆ. ಅದೇ ರೀತಿ ಕೆಲವೊಂದು ಸಮಸ್ಯೆಗಳು ದೊಡ್ಡದಾಗಿರುತ್ತೆ. ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಸಮಯ ಬೇಕಾಗುತ್ತೆ. ನಾವು ಅದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಒಂದು ಸಣ್ಣ ಈಗ ಮೊಳಕೆ ಹೊಡೆದಿರೋದನ್ನ ಕಿತ್ತಿ ಅಂತಂದ್ರೆ ಹಿಂಗೆ 2 ಬೆಟ್ಟಲ್ಲಿ ಹಿಡ್ಕೊಂಡು ಕಿತ್ತು ಬಿಡ್ತೀರ. ಒಂದಿಷ್ಟು ಉದ್ದ ಇದೆ ಸಸಿ, ಇದನ್ನ 2 ಬೆಟ್ಟಲ್ಲಿ ಕಿತ್ತು ನೋಡಿ, ಆಗುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ ಶಕ್ತಿ ಕೊಟ್ಟು ಕಿತ್ತಬೇಕು. ಆದರೆ ಮೊದಲು ಹೆಂಗೆ 2 ಸೆಕೆಂಡಲ್ಲಿ ಕಿತ್ತಿದ್ರಿ, ಈಗ ಅದು ಉದ್ದ ಗಿಡನ ನೀವು 2 ಬೆಟ್ಟಲ್ಲಿ ಕಿತ್ತಕ್ಕಾಗುತ್ತಾ? 3 ಬೆಟ್ಟು ಹಿಡ್ಕೋಬೇಕು. ಈಗ 1 ಅಡಿ ಇದೆ, ಅದನ್ನ 2 ಬೆಟ್ಟಲ್ಲಿ ಕಿತ್ತಿ ಆಗಲ್ಲ. ಪೂರ್ತಿ ನಮ್ಮ 5 ಬೆರಳನ್ನು ಉಪಯೋಗಿಸಿ ಕಿತ್ತಬೇಕು. ಈಗ ಎಷ್ಟು ಸಮಯ ಹಿಡಿತದೆ? ಈಗ ದೊಡ್ಡ ಗಿಡ ಒಂದು 4-5 ಅಡಿ ಎತ್ತರ ಇದೆ, ಈಗ ಮುಷ್ಟಿಲ್ ಹಾಕ್ಬಿಟ್ಟು ಕಿತ್ತಿ ಬರಲ್ಲ. 2 ಕೈನೂ ಹಾಕಿ ಬುಡ ಸಮೇತ ಅಳ್ಳಾಡಿಸಿ ಕಿತ್ಬೇಕು. ಈಗ ಇದಕ್ಕೆ ಸಮಯ ಎಷ್ಟು ಹಿಡಿತದೆ? ಈಗ ಮರ ಆಗ್ಬಿಟ್ಟೈತೆ, ಒಂದು 7-8 ಅಡಿ ಐತೆ. ಇವಾಗ ಅದನ್ನ 2 ಕೈಲಿ ಇಟ್ಕೊಂಡ್ರು ಆಗಲ್ಲ, ಅದಕ್ಕೆ ಗಡ್ಪಾರಿ ಬೇಕು, ಸಂಖ್ಯೆ ಬೇಕು, ಎಲ್ಲ ಪೂರ್ತಿ ಹಳ್ಳ ತೋಡಿ ಮಣ್ಣು ಸಮೇತ ತೆಗಿ. ಇನ್ನು ದೊಡ್ಡ ಮರ ಆಗ್ಬಿಟ್ಟೈತೆ, ಹೆಮ್ಮರ ಆಗ್ಬಿಟ್ಟೈತೆ, ಹೆಂಗ್ ತೆಗಿಯೋದು ಅದನ್ನ?
ಸಮಸ್ಯೆಗಳು ಅಷ್ಟೇ. ಅದ್ರ ಗಾತ್ರವನ್ನ ನಾವು ಫಸ್ಟು ಗುರುತಿಸ್ಬೇಕು, ಐಡೆಂಟಿಫೈ ಮಾಡ್ಬೇಕು. ಇದೇನು ಸಣ್ಣದ, ಮಧ್ಯಮ ಗಾತ್ರದ, ಎಳ್ಳು ಗಾತ್ರ, ಸಾಸಿವೆ ಗಾತ್ರದಲ್ಲಿದೆಯಾ, ಕಡಲೆಕಾಳು ಗಾತ್ರದಲ್ಲಿದೆಯಾ, ದ್ರಾಕ್ಷಿ ಗಾತ್ರದಲ್ಲಿದೆಯಾ, ನಿಂಬೆಹಣ್ಣು ಗಾತ್ರದಲ್ಲಿದೆಯಾ, ಆಪಲ್ ಗಾತ್ರದಲ್ಲಿದೆಯಾ, ಕರ್ಬೂಜ ಹಣ್ಣು ಗಾತ್ರದಲ್ಲಿದೆಯಾ, ಕಲ್ಲಂಗಡಿ ಹಣ್ಣು ಗಾತ್ರದಲ್ಲಿದೆಯಾ, ಅಥವಾ ಅದು ಈ ದೊಡ್ಡದು ಬೂದುಗುಂಬಳಕಾಯಿ ಬರ್ತದೆ, ಒಂದು 25 kg 30 kg ಆ ಗಾತ್ರದಲ್ಲಿ, ಅದಕ್ಕಿಂತ ದೊಡ್ಡದಾಗಿ ಹಸು ಗಾತ್ರದಲ್ಲಿದೆಯಾ, ಹಸುಗಿಂತ ದೊಡ್ಡದಾಗಿ ಆನೆ ಗಾತ್ರದಲ್ಲಿದೆಯಾ, ನಾವು ಎಲ್ಲವನ್ನ ವೀಕ್ಷಣೆ ಮಾಡಬೇಕು. ಈ ಸಾಸಿವೆ ಕಾಳು ಗಾತ್ರದ ಸಮಸ್ಯೆಗೂ ಅಷ್ಟೇ ಸಮಯ, ಆನೆ ಗಾತ್ರದ ಸಮಸ್ಯೆಗೂ ಅಷ್ಟೇ ಸಮಯ. ಹೇಗೆ ಸಾಧ್ಯ ಅದು? ಖಂಡಿತವಾಗ್ಲಿಲ್ಲ. ಮೊದಲು ಸಮಸ್ಯೆಗಳನ್ನ ನಾವು ಅದರ ಗಾತ್ರವನ್ನ ಐಡೆಂಟಿಫೈ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಇದಕ್ಕಿಷ್ಟು ಸಮಯ ಹಿಡಿಯುತ್ತೆ ಅಂತ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಆಗ್ಬೇಕಾದ್ರೆ, ಪ್ರತಿಯೊಂದು ಕೆಲಸಗಳು ಪೂರ್ಣಗೊಳ್ಬೇಕಾದ್ರೆ ನಿಗದಿತ ಸಮಯ ಅಂತ ಇರುತ್ತೆ. ಕಸ ಗುಡಿಸ್ಬೇಕು, ಎಷ್ಟೊತ್ತಾಗುತ್ತೆ? ಒಂದು 5-10 ನಿಮಿಷ ಹಿಡಿಬೋದು, 15 ನಿಮಿಷ ಹಿಡಿಬೋದು. ಮನೆ ಒರೆಸ್ಬೇಕು, ಮನೆ ಒರೆಸಕ್ಕೆ 15 ನಿಮಿಷ ಆಗುತ್ತಾ? ಕಸ ಗುಡಿಸೋಷ್ಟಲ್ಲೇ ಒರೆಸ್ಬೋದಾ? ಇದನ್ನೆಲ್ಲ ಚೇರ್ ಎತ್ತಬೇಕು, ಟೇಬಲ್ ಎತ್ತಬೇಕು, ಎತ್ಬಿಟ್ಟು ಎಲ್ಲ ಗುಡಿಸಿ ಮತ್ತೆ ತಿರ್ಗಾ ಅಲ್ಲೇ ಇಡಬೇಕು. ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಸಮಯ ತಗೊಳ್ಬೇಕು. ಹಬ್ಬದ ಕ್ಲೀನ್ನೆಸ್ ಇರ್ತದೆ, ಅವಾಗ ನಿಮಗೆ 10-15 ನಿಮಿಷದಲ್ಲಿ ಮುಗಿತೀರಾ? ಮುಗಿಸಲ್ಲ. ಮೇಲ್ಗಡೆ ಇರೋ ಪಾತ್ರೆ ಎಲ್ಲ ತೆಗಿತೀರಾ, ತೊಳಿತೀರಾ, ಎಲ್ಲ ಒರೆಸಿ ಕ್ಲೀನಾಗಿ ಮೇಲಿಡ್ತೀರಾ, ಒಣಗಾಕ್ತೀರಾ. ಎಷ್ಟು ಒಂದು ದಿವಸ ಎಲ್ಲ ಮಾಡಿದ್ರು ಕಂಪ್ಲೀಟ್ ಆಗಲ್ಲ. ಕಸ ಗುಡಿಸೋದೇ ಬೇರೆ, ಮನೆ ಒರೆಸೋದೇ ಬೇರೆ, ಹಬ್ಬಕ್ಕೆ ಕ್ಲೀನ್ ಮಾಡೋದೇ ಬೇರೆ. ಎಲ್ಲವೂ ಬೇರೆ ಬೇರೆ. ಅಂದ್ರೆ ನಿಗದಿತ ಸಮಯ. ಒಂದಕ್ಕೆ 1 ನಿಮಿಷ ಹಿಡಿದ್ರೆ ಇನ್ನೊಂದು ಅರ್ಧ ಗಂಟೆ ಹಿಡಿಯುತ್ತೆ, ಮತ್ತೊಂದು 1 ಗಂಟೆ ಹಿಡಿಯುತ್ತೆ, 3 ಗಂಟೆ, 5 ಗಂಟೆ, 10 ಗಂಟೆ, 1 ದಿವಸ, 1 ವಾರ, 1 ತಿಂಗಳು, 1 ವರ್ಷ. ಕೆಲವೊಂದಕ್ಕೆ ಆ ಸಮಯ ನಿಗದಿತ ಸಮಯ ಅಂತ ಇರುತ್ತೆ. ಅದನ್ನ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ, ಓಡ್ ಬರ್ತಾರೆ. ಇಲ್ಲಿ ಎಂಥ ದಡ್ಡರು ಬರ್ತಾರೆ, ಮೂರ್ಖರು ಬರ್ತಾರೆ, ಅಜ್ಞಾನಿಗಳು ಬರ್ತಾರೆ ಅಂದ್ರೆ ಇವರೆಲ್ಲರಿಗಿಂತ ಆ ನಿಮಾನ್ಸಲ್ಲಿರೋ ಹುಚ್ಚರೇ ಎಷ್ಟೋ ವಾಸಿ. ನಿಜವಾಗ್ಲೂ ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ, ಏನೋ ಮಾತಾಡ್ತಾರೆ, ಬಾಯಿಗೆ ಬಂದಿದ್ದನ್ನು ಹೇಳ್ತಾರೆ, ಏನೋ ಹುಚ್ಚರು ಅಂತ ಅದಕ್ಕೆ ಕರೆಯೋದು. ಬಟ್ ಇಲ್ಲಿರೋ ಹುಚ್ಚರನ್ನ ಸಂಭಾಳಿಸೋದು ಬಹಳ ಬಹಳ ಕಷ್ಟ. ಅದು ಬಹಳ ಸುಲಭ. ಅಲ್ಲಿರೋರು ಒಂದನ್ನೇ ಮಾತಾಡ್ತಾರೆ ಪಾಪ. ಇಲ್ಲಿರೋರು ಅವ್ರಿಗೆ 14 ವರ್ಷ ಆಗಿದೆ ಮದುವೆ ಆಗಿ, ಮಕ್ಕಳಾಗ್ಲಿಲ್ಲ. ಬಾರಯ್ಯ, ನಿನ್ನ ಪೂರ್ವಾಪರಗಳನ್ನ ತಿಳ್ಕೊಂಡು ಆಫೀಸಿಗೆ ಬಾ. ಖಂಡಿತವಾಗ್ಲಿ ಹಂಗೆ ಹೇಳ್ಬಿಡಿ ಸರ್, ಹಂಗೆ ಹೇಳಿ ಗುರುಜಿ, ಪರವಾಗಿಲ್ಲ, ನೀವೇನು ಹೇಳಿದ್ರು ನಾನು ಕೇಳ್ತೀನಿ ಹೇಳಿ ಅಂತ. ನಾನು ಏನು ಹೇಳಿದ್ರು ಕೇಳ್ತೀನಿ ಅಂತ ಹೇಳಿದ್, ಬಾರಲ್ಲೇ ಮುಚ್ಕೊಂಡಿಲ್ಲಿ, ಬಾರ ಮೊದಲು ಬಂದು ನೇರವಾಗಿ ಕುಂತು ಮಾತಾಡೋ. ಇದೇ ನಿನಗೆ ನಾನು ಹೇಳಿದ್ದನ್ನ ಕೇಳ್ತೀನಿ ಅಂದಲ್ಲ, ಬಾ ಇಲ್ಲಿ. ಹಂಗೆ ಬರೋಕ್ಕಾಗಲ್ಲ. ಹೇಳ್ತೀಯಾ ಇಲ್ಲ ಇವಾಗ? ಹಂಗೆಲ್ಲ ಹೇಳಲ್ಲಪ್ಪ, ನನಗೆ ಅದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಗುರುಗಳು. ಪ್ರತಿಯೊಂದು ಸಮಸ್ಯೆಗೆ ಒಬ್ಬೊಬ್ಬರು ನಾವೇ ಅಲ್ಲಿಗೆ ಹೋಗ್ಬೇಕಾಗತ್ತೆ, ಅಥವಾ ಅವರೇ ಇಲ್ಲಿಗೆ ಬರ್ಬೇಕಾಗ್ತದೆ. ಕೆಲವೊಂದೆಲ್ಲ ವಿಚಾರಗಳಿರ್ತವೆ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂಥದ್ದು. ಅದನ್ನೆಲ್ಲ ಜಡ್ಜ್ ಮಾಡಿ 14 ವರ್ಷದಿಂದ ಮದುವೆ ಆಗಿ ಮಕ್ಕಳಾಗದಿದ್ದವರು ಒಂದು ಫೋನಲ್ಲಿ ಹೋಗಪ್ಪ ನಿಂಗೆ ಮಕ್ಕಳಾಗ್ಬಿಡ್ತದೆ. ಅವ್ನು ಹೇಳ್ತಾವನು, ಗುರುಜಿ ನಿಮ್ಮ ಬಾಯಲ್ಲಿ ಹ್ಞೂ ಅಂತ ಹೇಳಿ ಮಕ್ಕಳಾಗತ್ತೆ ಅಂತ ಹೇಳಿ ಆಗ್ತವೆ. ಹ್ಞೂ ಕಣಯ್ಯ ನಿನ್ನ ಮಕ್ಕಳಾಗ್ತವೆ, ಅಷ್ಟೇ ಬಿಡಿ ಗುರುಜಿ ಸಾಕು. ಹಂಗಾಗಿ 3 ವರ್ಷ ಆಯ್ತು, ಈಗ 17 ವರ್ಷ ಆಗೋಯ್ತು, ಇನ್ನೂ ಮಕ್ಕಳಾಗ್ಲಿ. ಅಂದ್ರೆ ಅವನ ಸಮಾಧಾನಕ್ಕೆ ನನ್ನ ಬಾಯಿಂದ ಹೇಳಿಸ್ಕತ್ತವನ, ಆಗುತ್ತೆ ಹೇಳಿ ಅಂತ. ಸರಿ ಆಯ್ತಪ್ಪ, ನಿಮ್ಗೆ ಒಳ್ಳೆ ಮಕ್ಕಳಾಗ್ತವೆ, ಆಗುತ್ತೆ ಒಳ್ಳೆ ಅಷ್ಟು. ಯಾಕೆ ಅಂದ್ರೆ ಅವನು ಬಂದಿಲ್ಲ ಇದುವರೆಗೂ. 3 ವರ್ಷ ಆಯ್ತು ಬಂದಿಲ್ಲ. 3 ಅಲ್ಲ 5 ವರ್ಷ ಆಗೋಯ್ತು, ಇನ್ನೂ ಬಂದಿಲ್ಲ. ಈಗ 14, 1 3 17 19 ವರ್ಷ ಆಗೋಯ್ತು, ಇನ್ನ ಗ್ಯಾರಂಟಿ ಇಲ್ಲ, ಮುಗ್ದೋಯ್ತು. ಅಂದ್ರೆ ಯಾತಕ್ಕೋಸ್ಕರ ಅವನಿಗೆ ಮಕ್ಕಳಾಗಲ್ಲ? ಕಾರಣ ಏನು ಅಂದ್ರೆ, ಮೊದಲು ಗಾತ್ರನೇ ಅವನಿಗೆ ಕಂಡಿಡಿಯಕ್ಕೆ ಬರ್ತಾ ಇಲ್ಲ, ನನ್ನ ಸಮಸ್ಯೆ ಎಷ್ಟು ದೊಡ್ಡದು ಚಿಕ್ಕದು ಅಂತ. ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳು ದೊಡ್ಡ ದೊಡ್ಡದಾಗೇ ಇರ್ತವೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಸಮಸ್ಯೆ ಅಂದ್ರೆ ಬೆಂಕಿ ಇದ್ದಂಗೆ. ಬೆಂಕಿ ಹತ್ಕೊಂಡ್ಬಿಟ್ಟಿರ್ತದೆ. ಒಂದು ಪೇಪರ್, ಈ ನೋಟಿಗೆ ಬೆಂಕಿ ಹತ್ಕೊಂಡ್ಬಿಡ್ತು ಅಂತಂದ್ರೆ ಆರೋಗ್ಬಿಡ್ತದೆ. ಈ ಇಡೀ ಪುಸ್ತಕಕ್ಕೆ ಬೆಂಕಿ ಹತ್ಕೊಂಡ್ಬಿಡ್ತು ನೋಡಿ, ಇಷ್ಟು ದೊಡ್ಡದು. ಉಫ್ ಅಂದ್ರೆ ಆರಲ್ಲ ಇದು. ಇದಕ್ಕೆ ಈ ತರದ್ದು ಯಾವ್ದಾದ್ರು ಒಂದು ಬಾಟ್ಲ್ ತಗೊಂಡು ಪೂರ್ತಿ ಸುರಿಬೇಕು, ಅಥವಾ ಟವಲ್ ತಗೊಂಡು ಹೊಡಿಬೇಕು. ಕರ್ಚಿಫಲ್ ತಗೊಂಡು ಹೊಡೆದ್ರು ಆರಲ್ಲ, ಟವಲ್ ತಂದು ಹಾಕ್ಬೇಕು. ಇಡೀ ಟೇಬಲ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅವಾಗ ನಮ್ಗೆ ಟವಲ್ ಗಿವಲ್ ಖಂಡಿತ ದೊಡ್ಡ ಕಂಬಳಿ ಬೇಕು, ಜಮಖಾನ ಬೇಕು. ಇಡೀ ರೂಮ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ನಮಗೆ ಜಮಖಾನ ಬೇಕಾಗಿಲ್ಲ, ಫೈರ್ ಇಂಜಿನ್ನೇ ಬೇಕು. ಫೈರ್ ಇಂಜಿನ್ ಬಂದ್ರೆ ಆರ್ತದೆ, ಇಲ್ಲಾಂದ್ರೆ ಇಲ್ಲ. ಇಡೀ ಬಿಲ್ಡಿಂಗೇ ಹತ್ಕೊಂಡ್ಬಿಟ್ಟೈತೆ. ಬಿಲ್ಡಿಂಗ್ ಹತ್ಕೊಂಡ್ಬಿಟ್ರೆ ಒಂದು ಫೈರ್ ಇಂಜಿನ್ ಸಾಕಾಗಲ್ಲ, ಒಂದು 10-15 ಫೈರ್ ಇಂಜಿನ್ ಬಂದು ಆರಿಸ್ಬೇಕಾಗ್ತದೆ. ಡ್ರೋನಲ್ಲೆಲ್ಲ ಈಗ ನೀರು ಬಿಡ್ತಾರೆ, ಹೆಲಿಕಾಪ್ಟರ್ ಇಂದ ತಗೊಂಬಂದು ನೀರು ಬಿಡ್ತಾರೆ. ಆ ರೀತಿ ಮಾಡ್ಬೇಕಾಗುತ್ತೆ. ನಿಸರ್ಗದಲ್ಲಿ
ಹೇಗೆ ಸಣ್ಣದು ದೊಡ್ಡದು, ಮಧ್ಯಮ ಗಾತ್ರದ್ದು ದೊಡ್ಡದು, ಬೃಹದಾಕಾರವಾಗಿರೋದು, ಈ ರೀತಿ ಹಂತ ಹಂತವಾಗಿ ಬೇರೆ ಬೇರೆ ವಿಧಗಳಲ್ಲಿ, ಗಾತ್ರಗಳಲ್ಲಿ ಹೊರಗಿನ ಸಮಸ್ಯೆಗಳಿರ್ತವೋ ಅದೇ ರೀತಿ ಸಮಸ್ಯೆಗೂ ಕೂಡ ಗಾತ್ರ ಇದೆ. ಆ ಸಮಸ್ಯೆಗೆ ತಕ್ಕಂತಹ ಪರಿಹಾರಗಳು ಬೇಕಾಗುತ್ತೆ. ಯಾವಾಗಲೂ ಚೆನ್ನಾಗಿ ನಾನು ಹೇಳೋದನ್ನ ಎಲ್ಲಾದರೂ ಶಾಶ್ವತವಾಗಿ ಬರೆದಿಟ್ಕೊಳ್ಳಿ. ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಈ ಒಂದು ವಿಚಾರ, ಗೋಲ್ಡನ್ ರೂಲ್ಸ್, ಗೋಲ್ಡನ್ ಸ್ಟೇಟ್ಮೆಂಟ್. ಸಮಸ್ಯೆಗಿಂತನೂ ಪರಿಹಾರಗಳು 3 ಪಟ್ಟಿರಬೇಕು. ಆಗ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರಿತವೆ. ಸಮಸ್ಯೆಗಿಂತಲೂ ಪರಿಹಾರಗಳು 3 ಪಟ್ಟು ಅಧಿಕವಾಗಿರ್ಬೇಕು. ಆಗ ಮಾತ್ರ ಸಮಸ್ಯೆಗಳಿಗೆ ಬಗೆಹರಿಸಕ್ಕೆ ಸಾಧ್ಯ. 1 kg ಬೆಂಕಿ ಹತ್ಕೊಂಡಿದ್ರೆ 1 kg ನೀರಲ್ಲಿ ಆರಿಸ್ಬಿಡ್ತೀನಿ, ಖಂಡಿತವಾಗ್ಲೂ ಸಾಧ್ಯವಿಲ್ಲ. 3 kg ನೀರು ಬೇಕು. ಆದ್ರಿಂದ ಕೆಲವ್ರಿಗೆ ಇದು ಗೊತ್ತಿಲ್ಲ, ಹಂಗೆ ಹೇಳ್ಬಿಡಿ, ಪರವಾಗಿಲ್ಲ. ನಮ್ಮ ಮನೆ ಸೇಲ್ ಆಗ್ತಾ ಇಲ್ಲ ಗುರುಜಿ, ನನ್ನ ಸೈಟ್ ಸೇಲ್ ಆಗ್ತಾ ಇಲ್ಲ ಗುರುಜಿ, ನಮ್ದು ಜಮೀನ್ ಸೇಲ್ ಆಗ್ತಾ ಇಲ್ಲ ಗುರುಜಿ, ಬರಕ್ಕೆಲ್ಲ ಆಗಲ್ಲ, ಹಂಗೆ ಸೇಲ್ ಮಾಡ್ಕೊಡ್ತೀವಿ. ಸೇಲ್ ಮಾಡಿದ್ರೆ ಸೇಲ್ ಆದಾಗ ನಿಮ್ಗೇನೋ ಒಂದಷ್ಟು ಕಮಿಷನ್ ಕೊಡ್ತೀನಿ. ಕಮಿಷನ್, ಅದನ್ನು ಗುರುದಕ್ಷಿಣೆ ಅಂತ ಕರೀತಾರೆ. ಆದ್ರೆ ಗುರುದಕ್ಷಿಣೆ ಕಮಿಷನ್ ಕೊಡ್ತಾನಂತ. ನಿನಗೆ ಕಮಿಷನ್ ಕೊಡ್ತೀನಿ ಗುರುಜಿ, ಅದಕ್ಕೆ ಕಮಿಷನ್ ಎಲ್ಲ ಆಮೇಲೆ ಇರ್ಲಿ ಕಣೆಯ, ನಾನು ಖಂಡಿತವಾಗ್ಲೂ ಗುರುದಕ್ಷಿಣೆ ಇಲ್ದಿರ ಮಾಡಕ್ ಹೋಗಲ್ಲ. ನನ್ನ ಸಂಭಾವನೆ ಅಥವಾ ನನ್ನ ಶುಲ್ಕವನ್ನು ನಾನು ಈಸ್ಕೊಳ್ತೀನಿ. ಪುಕ್ಸಟ್ಟೆ ನಾನು ಯಾರಿಗೂ ಮಾಡೋದಿಲ್ಲ. ನನಗನ್ನಿಸ್ಬೇಕು, ನನಗೆ ಫೀಲ್ ಆಗಬೇಕು, ಇದಕ್ಕೆ ನಾನು ದುಡ್ಡು ಈಸ್ಕೊಳ್ಬಾರ್ದು ಅಂತ. ಹಂಗಿದ್ರೆ ಮಾತ್ರ ನಾನು ಅದನ್ನ ಮುಟ್ಟೋದಿಲ್ಲ. ಬಟ್ ಎಲ್ಲರ ಹತ್ರನೂ 100% ನಾನು ದುಡ್ಡು ಈಸ್ಕೊಳ್ಳೋದೇನೆ ಏನು ಕೆಲಸಗಳನ್ನು ಮಾಡೋದಿಲ್ಲ. ಇದನ್ನ ನೀವೆಲ್ಲರೂ ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ಯಾಕೆ ಅಂದರೆ ಕರ್ಮಾನುಸಾರವಾಗಿ ನಮಗೆ ಕರ್ಮ ಕಳಿಬೇಕು ಅಂದರೆ ಕೆಲವೊಂದನ್ನು ಕೊಡಲೇಬೇಕಾಗುತ್ತೆ. 30% ನಾವು 50% ನಿಸರ್ಗದಲ್ಲಿ ಏನೇ ಸಮಸ್ಯೆಗಳಿದ್ರು ಅದು ಬಗೆಹರಿಯುತ್ತೆ. ಸ್ವಲ್ಪ ಸಾವಧಾನದಿಂದ ಸಮಯ ತಗೊಳ್ಳುತ್ತೆ. ಕಾಲಾಯ ತಸ್ಮಿನ್ ನಮಃ ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. 30% ಸಮಸ್ಯೆಗಳನ್ನ ನೀವು ಬೇರೊಬ್ಬರ ಮುಖಾಂತರ, ಅಂದರೆ ಹಣವನ್ನು ಖರ್ಚು ಮಾಡಿ, ಸಮಯವನ್ನು ಖರ್ಚು ಮಾಡಿ ಆ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗ್ತದೆ. ಇನ್ನು 20% ಏನಿದೆಯೋ ಅದನ್ನು ನೀವು ಅನುಭವಿಸ್ಲೇಬೇಕಾಗ್ತದೆ, ಬೇರೆ ದಾರಿಗಳಿರೋದಿಲ್ಲ. ಆದ್ರಿಂದ ಈ 30% ಒಳಗಡೆ ಏನಾದರೂ ಇದ್ದರೆ ನಾನು ಅದಕ್ಕೆ ಶುಲ್ಕವನ್ನು ಈಸ್ಕೊಳ್ತೀನಿ. 50% ಒಳಗಡೆ ಇದ್ರೆ ನಾನೇ ಹೇಳ್ಬಿಡ್ತೀನಿ, ವಾಸಿ ಆಗುತ್ತೆ, ಯಾಕೆ ಸುಮ್ಮನೆ ತಲೆ ಕೆಡಿಸ್ತೀನಿ, ಅಷ್ಟು ದೂರದಿಂದ ಯಾಕೆ ಬರ್ತೀಯ ನೀನು, ಅದೇ ವಾಸಿ ಆಗುತ್ತೆ, ಒಂದು ವಾರ ವೆಯ್ಟ್ ಮಾಡು, 1 ವಾರ 15 ದಿವಸ ವೆಯ್ಟ್ ಮಾಡು, ವಾಸಿ ಆಗುತ್ತೆ. ಯಾಕೆಂದ್ರೆ ಅದು 50% ಅಲ್ಲಿ ಇದೆ, ಗೊತ್ತಾಗ್ಬಿಡುತ್ತೆ. ಬಟ್ ದೊಡ್ಡದನ್ನು ಕೂಡ ಅವರು ಹಂಗೆ ಹೇಳ್ಬಿಡಿ, ಪರವಾಗಿಲ್ಲ, ಅದನ್ನ ಹೇಳಿದ್ರಿ, ನೀವು ಹೇಳ್ದಂಗೆ ಆಯ್ತು, ಅದಕ್ಕೋಸ್ಕರ ಇದನ್ನು ಹಂಗೆ ಹೇಳ್ಬಿಡಿ ಅಂತ. ಹೆಂಗೆ ಹೇಳೋದು ಅದನ್ನ? ಹೇಗೆ ಹೇಳಕ್ ಸಾಧ್ಯವಿಲ್ಲ. ಅದಕ್ಕೆ ಗಾತ್ರಗಳನ್ನ, ಸಮಸ್ಯೆಗಳ ಗಾತ್ರ, ಕಷ್ಟಗಳ ಗಾತ್ರ, ತೊಂದರೆಗಳ ಗಾತ್ರಗಳನ್ನು ಮೊದಲು ಐಡೆಂಟಿಫೈ ಮಾಡಿ ಆ ಸಮಸ್ಯೆಗೆ ಪರಿಹಾರಗಳು ಅದಕ್ಕಿಂತ ಅಧಿಕವಾಗಿದ್ದರೆ ಮಾತ್ರ ಆ ಸಮಸ್ಯೆಗಳು ಬಗೆಹರಿತವೆ. ಕೆಲವರು ಜೀವನ ಪರ್ಯಂತ ನೀವು ಹುಡುಕಾಡಿದ್ರೂ ಸಿಗೋದಿಲ್ಲ. ಇಲ್ಲೊಬ್ಬ ಪುಣ್ಯಾತ್ಮ 7 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ, ಸುಮಾರು 6 ವ್ಯವಹಾರಗಳನ್ನು ಮಾಡಿದ್ದಾನೆ, ಬೇರೆ ಬೇರೆ ರೀತಿಯ ವ್ಯಾಪಾರಗಳನ್ನು ಮಾಡಿದ್ದಾನೆ. ಎಷ್ಟು ವರ್ಷದಲ್ಲಿ? ಸುಮಾರು ಒಂದು 9 ವರ್ಷದಲ್ಲಿ 7 ಕೋಟಿ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾನೆ. ಇನ್ನು ನೆಕ್ಸ್ಟ್ ಅದು ಬಿಟ್ಬಿಟ್ಟು ಇನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೆಂಡತಿ ನನ್ನ ಹತ್ರ ಬಂದ ಮೇಲೆ ಆಕೆಗೆ ನಿಮ್ಮ ಮನೆ ವಿಡಿಯೋಗಳನ್ನೆಲ್ಲ ಕಳ್ಸಮ್ಮ ಅಂತ ವಿಡಿಯೋ ಕಳಿಸಿದ್ರು. ಏನೇನು ಕೇಳಿದ್ನೋ ಅದೆಲ್ಲ ಕೊಟ್ಲು. ಪಾಪ ಕೊಟ್ಮೇಲೆ ನನಗೆ ಯಾಕೋ ಡೌಟ್ ಆಯಿತು, ಇದು ಯಾವುದು ದೊಡ್ಡ ಸಮಸ್ಯೆ ಇದೆ ನೋಡೋಣ ಅಂತ ಮನೆಗೆ ಹೋದೆ. ಅವ್ರದ್ದು ಸೈಟ್ ಹತ್ರ ಹೋಗಿದೆ, ಜಮೀನ್ ಹತ್ರ ಹೋಗಿದೆ. ಅವ್ರದ್ದೊಂದು ಹಳೆಯದು ಜಮೀನಿದೆ. ನಾನು ನೋಡಪ್ಪ, ಇದನ್ನ ಎಲ್ಲಿವರೆಗೂ ನೀನು ಮಾರೋದಿಲ್ವೋ, ಆ ಮಾರಾಟ ಮಾಡೋವರೆಗೂ ನಿನಗೆ ಈ ಕೈ ಹತ್ತೋದಿಲ್ಲ, ಫಸ್ಟ್ ಅದು ಕೊಟ್ಬಿಡು ಅಂತ. ಇದೇನು ಗುರುಜಿ, ಎಲ್ಲರೂ ಮಾರಬೇಡಿ ಇಟ್ಕೊಳ್ಳಿ ಅಂತಾರೆ, ನೀವು ನೋಡಿದ್ರೆ ಕೊಟ್ಬಿಡಿ ಅಂತಾರೆ. ನಾನು ಮಾರ್ಸಲ್ಲ ಕಣೆ, ಯಾವುದನ್ನು ಇಟ್ಕೊಳ್ಳೋಕ್ಕೆ ಹೇಳ್ತೀನಿ, ಬಟ್ ಅದನ್ನ ನಿನಗೆ ಅದಿರೋದ್ರಿಂದ ನಿನಗೆ ಇನ್ನೊಂದಷ್ಟು ನಷ್ಟ ಉಂಟಾಗ್ತದೆ ನೋಡು. ಅವ್ನು ನಂಬಲಿಲ್ಲ. ಮತ್ತೆ ಇನ್ನೊಂದು ಯಾವುದೋ ಒಂದು ವ್ಯವಹಾರ ಕೈ ಹಾಕ್ದ. ಈ ಶಿಪ್ಪಲ್ಲಿ ಕಂಟೈನರ್ಗಳೆಲ್ಲ ಹೋಗ್ತಾವೆ ದೊಡ್ಡದು, ಅದೊಂದು 60-70 ಲಕ್ಷ ರೂಪಾಯಿ. ಸೊ ಒಂದು 6-7 ತಿಂಗಳು ಮಾಡ್ದ, ಒಂದು 1 ಕೋಟಿ ಹತ್ತತ್ರ ಹೋಯ್ತು. ಅದು ಲಾಸ್ ಆಗೋಯ್ತು. ಯಾಕೆ ಹಿಂಗೆ ಲಾಸ್ ಆಗೋಯ್ತು? ಮತ್ತೆ ಹೇಳ್ದೆ, ನೀನು ಹಿಂಗೆ ಮಾಡ್ತಾ ಇರು, ಬರೀ ಇದುವರೆಗೂ ಬರೀ ದುಡ್ಡು ಮಾತ್ರ ನಷ್ಟ ಆಗ್ತಾ ಇರುತ್ತೆ. ನೆಕ್ಸ್ಟು ದುಡ್ಡದೆಲ್ಲ ಮುಗಿದೋಯ್ತು ಅದು ಕತೆ. ನೆಕ್ಸ್ಟ್ ಈಗ ಜೀವಗಳು, ಅಂದರೆ ಆಕ್ಸಿಡೆಂಟ್ ಆಗ್ತದೆ, ಮನೇಲಿ ಹಿಂಗೆ ಸಮಸ್ಯೆಗಳು ಉದ್ಭವ ಆಗ್ತವೆ, ಎಚ್ಚೆತ್ಕೊ ಅಂತ. ಮನೆಯಲ್ಲಿ ಒಬ್ರಿಗೆ ಆಕ್ಸಿಡೆಂಟ್ ಆದಮೇಲೆ ಮತ್ತೆ ತಿರ್ಗಾ ಬಂದ, ಏನು ಮಾಡ್ಬೇಕು ಗುರುಜಿ? ಫಸ್ಟ್ ಮಾರ್ಬಿಡೋದು. ಮಾರಾದ್ಮೇಲೆ ಅಲ್ಲಿ ಬಂದಂತಹ ದುಡ್ಡನ್ನು ಇದಕ್ಕಿಷ್ಟು ಪರ್ಸೆಂಟು, ಇದಕ್ಕಿಷ್ಟು ಪರ್ಸೆಂಟ್, ಇದಕ್ಕಿಷ್ಟು ಪರ್ಸೆಂಟ್ 5 ಭಾಗಗಳನ್ನಾಗಿ ಮಾಡಿ ಇಂತಿಂಥದಕ್ಕೆಲ್ಲ ಹಿಂಗೆ ಮಾಡಪ್ಪ ಅಂತ ಹೇಳಿ ಹೇಳ್ಕೊಟ್ಟೆ. ಈಗ ಒಂದು ಬಿಸ್ನೆಸ್ ಮಾಡ್ತಾವನು ಅದ್ಭುತವಾಗಿ.
ಕೈಗೂಡಿದೆ, ಚೆನ್ನಾಗಿ ಅದು ಹೊಂದಾಣಿಕೆ ಆಗಿದೆ. ಇದನ್ನ ಅವನೇ ನಾನು ಕಂಡಿಡ್ಕೊಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತಿಲ್ಲ. ಬಟ್ ಇನ್ನೂ ಅವನಿಗೊಂದು 7-8 ವರ್ಷ ಹಿಡಿಯೋದು, ಒಂದು 12 ವರ್ಷ ಹಿಡಿಯೋದು. ಯಾತಕ್ಕೋಸ್ಕರ ಹಾಗೆ? ಅದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ನನ್ನ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿರ್ತೀರ, ಜೀವನ ಶಾಸ್ತ್ರಜ್ಞ ಅಂತ ಬರ್ಕೊಂಡಿದ್ದೀನಿ. ಅಂದ್ರೆ ಏನು ಅಂದ್ರೆ ಜೀವನವನ್ನ ಅರೆದು ಕುಡ್ದಿರೋ ಅನ್ನೋದು. ಸೊ ಸಮಸ್ಯೆಗಳು ಯಾವ್ಯಾವ ರೀತಿ ಬರ್ತವೆ, ಅದಕ್ಕೆ ಪರಿಹಾರಗಳೇನು, ಆ ಪಂಚಭೂತಗಳನ್ನ ಅಧ್ಯಯನ ಮಾಡಿರೋದ್ರಿಂದ ಸೃಷ್ಟಿಯನ್ನ, ನಿಸರ್ಗವನ್ನ, ಬ್ರಹ್ಮಾಂಡವನ್ನ ಆಳವಾಗಿ ಅಧ್ಯಯನ ಮಾಡಿರೋರಿಗೆ, ಸೂಕ್ಷ್ಮ ಸ್ಥೂಲ ತಿಳಿದವರಿಗೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಅದನ್ನ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದ್ರೆ ಅದು ಜೀವನ ಪರ್ಯಂತ ಹಂಗೇ ಹೋಗ್ತಾ ಇರ್ತದೆ ಹೊರತು ಸಾಲ್ವ್ ಆಗುತ್ತೆ ಆಗಲ್ಲ ಅಂತಿಲ್ಲ. ಒಂದು 3 ವರ್ಷದಲ್ಲಿ ಆಗ್ಬೇಕಾಗಿರೋದು ಒಂದು 9-10 ವರ್ಷ ತಗೊಳುತ್ತೆ. ಒಂದು 5 ವರ್ಷದಲ್ಲಿ ಆಗ್ಬೇಕಾಗಿರೋದು ಒಂದು 12-15 ವರ್ಷ ತಗೊಳ್ತಾರೆ. 18 ವರ್ಷ ತಗೊಳುತ್ತೆ, 20 ವರ್ಷ ತಗೊಳುತ್ತೆ. 10 ವರ್ಷದಲ್ಲಿ ಆಗ್ಬೇಕಾಗಿರೋದು 30-40 ವರ್ಷ ಹಿಡಿಯುತ್ತೆ. ಆದ್ರಿಂದ ಮಾರ್ಗದರ್ಶಕರು ಇಲ್ಲಿ ಬಹಳ ಬಹಳ ಮುಖ್ಯ. ಅದು ನಿಮಗೆ ಗೊತ್ತಾಗೋದಿಲ್ಲ. ದೊಡ್ಡದು ಸಣ್ಣದು ಇದನ್ನು ಮೊದಲು ಐಡೆಂಟಿಫೈ ಮಾಡಿ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಸಿಗುತ್ತೆ. ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯೋದು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಾಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.